ಒಂದು ಪಕ್ಷಿ ಎಷ್ಟು ಹಾಯಾಗಿ ತಿರುಗಾಡ್ತಿರ್ತದೆ, ಆಕಾಶದಾಗ ಹಾರಾಡ್ತಿರ್ತದೆ. 7 ಸಾಗರದ ನೀರನ್ನೇ ಕುಡಿತದೆ. 106 ಕಿಲೋಮೀಟರ್ ಸುಮ್ಮನೆ ಹಿಂಗೆ ಹಾರ್ಕೊಂಡು ಬಂದಿರ್ತದೆ. ಬೇಕಾದಷ್ಟು ಹಣ್ಣುಗಳು, ಬೇಕಾದಷ್ಟು ಕಾಳುಗಳು, ಎಲ್ಲಿ ಬೇಕಲ್ಲಿ ಸಮೃದ್ಧವಾದ ನಿಸರ್ಗ. ಅದನ್ನ ಯಾರು ಕೇಳೋರದಾರ? ಇಷ್ಟೆಲ್ಲ ಸ್ವಾತಂತ್ರ್ಯ, ಮಸ್ತು ಆನಂದ ಇರ್ತದೆ. ಒಂದು ದಿವಸ ಬಂದು ಒಂದು ಗಿಡದ ಮೇಲೆ ಕೂಡ್ತದೆ. ಅಲ್ಲಿ 1-2 ಕಾಳು ಬಿದ್ದಿರ್ತಾವ. ಅದು ಚಲೋ ಕಾಳು, ಅದು ಭತ್ತದ ಕಾಳು. ಅಷ್ಟೆಲ್ಲ ಮಾಡಿ ಬಂದದ, ಸ್ವತಂತ್ರ ಸ್ವಚ್ಛಂದ ಹಾರಿ ಬಂದದ. ಈ ಕಾಳ ಅದಾವಲ್ಲ, ಇದನ್ನು ನೋಡ್ತದ, ಮನಸ್ಸು ಹರಿದಾಡಿ ಅದಕ್ಕೆ ಹೋಗ್ತದೆ. ಅದರ ಮನಸ್ಸು ಹೇಳ್ತದ, ಇದೇನು ಕಾಣಿಸ್ತದಲ್ಲ ಇದರಾಗ ಸುಖ ಅದ, ಇದನ್ನು ನಾನು ತಿನ್ನದೇ ಇದ್ರೆ ಜೀವನ ವ್ಯರ್ಥ ಅಂತದ. ಹೇಗದ ಭ್ರಮ ಶುರುವಾಯಿತು. ಭ್ರಮ ಆದ ಬಳಿಕ ಸುಮ್ಮನೆ ಕೂಡುಗೊಡೋದಿಲ್ಲ, ಅದು ಬಂಧನಕ್ಕೆ ಕಾರಣ ಆಗ್ತದೆ. ಇಳಿಸ್ತು ಭ್ರಮ, ತಿನ್ನುವಂತು ತೆಳಗೆ ಬಂದು ಕೂತು ಬಲಿಯಾಗಿ ಸಿಕ್ತೋ, ಬಂಧನ ಆಯಿತು. ಬಂಧನ ಆದ ಬಳಿಕ ಮುಂದೆ ಸುಖ ಇರ್ತದೇನು? ಅವ ಬಂದ, ಬಲಿ ಹಾಕದವ ಬಂದ. ನಮ್ಮದು ಪರಿಸ್ಥಿತಿ ಹಂಗದ ಅಂದ ಶಾಂಡಿಲ್. ನಮ್ಮ ದುಃಖ ಯಾಕೆ ಆಗ್ತಾವ? ಹಿಂಗೆ